ಏನಪ್ಪ ಅಂತ ಇಲ್ಲಿವರೆಗೆ ಅಲ್ಲಗಳೆದಿಲ್ಲ. ಇದನ್ನು ಅಲ್ಲಗಳೆದಿಲ್ಲ ಅದನ್ನು ಮಾಡಿದವರು ಯಾರು? ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಮುಖ್ಯ ಪ್ರಶ್ನೆ ಇಲ್ಲ, ಇದನ್ನು ಮಾಡ್ತಾ ಇಲ್ಲ. ಇದಕ್ಕಾಗಿ ಇವತ್ತು ಅನಿವಾರ್ಯವಾಗಿ SIT ಎಲ್ಲ ಮೇನ್ ಮೀಡಿಯಾ ಆಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಜೊತೆಗೆ ಸರ್ಕಾರವೂ ಸಹಿತ ಅವ್ರಿಗೆ ಗೊತ್ತಾಗ್ತದೆ ಇಷ್ಟು ದಡ್ಡರಿಲ್ಲ. ಸರ್ಕಾರಗಳಲ್ಲಿರುತ್ತಿರುವಂಥ ರಾಜಕೀಯ ನಾಯಕರು ಅವರು ಅಷ್ಟು ದಡ್ಡರಲ್ಲ. ಆದರೂ ಅವ್ರಿಗೆ ಯಾಕೋ ವಿಶೇಷವಾಗಿ ಈ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಕಡೆ ಮನಸ್ಸಾಗ್ತಾ ಇಲ್ಲ. SIT ನೇಮಿಸಿದ್ರಷ್ಟ ಹೆಸರಿಗೆ, ಆದರೆ ಅದು ನಿಜವಾದ ತನಿಖೆ ಮಾಡ್ತಾಯಿಲ್ಲ. ಯಾಕೆ ಇತ್ತೀಚೆಗೆ ಅದು ಉಲ್ಟಾ ಹೊಡೆದ ಚೆನ್ನ ಯಾಕೆ ಹೊಡೆದ ಅನ್ನೋದಕ್ಕೆ ಗೊತ್ತಾ? ಜಯಂತ್ ಟಿ ಅವರು ಪತ್ರವನ್ನು ಬರೋದು ರಾಜ್ಯಪಾಲರಿಗೆ, ಅದರಲ್ಲೂ 4 ಜನ ಪೊಲೀಸ್ ಅಧಿಕಾರಿಗಳು SITಯಲ್ಲಿದ್ದಂತಹ ಯಾವ ರೀತಿಯಾಗಿ ಇವರನ್ನು ಹೊಡೆದ್ರು, ಚೆನ್ನೈನ ಹೊಡೆದ್ರು, ಚೆನ್ನೈನ ಕಂಡು ಬಾಯಿ ಬಿಡಿಸಿದ್ರು, ಚೆನ್ನೈನ ಮೂಲಕ ಇವಾಗ ನಮ್ಮ ಜಯಂತ್ ಟಿ ಕಡೆಯಿಂದ ಹೊಡಿಸಿ ಇವರನ್ನು ಬಾಯಿ ಮುಚ್ಚಲಿಕ್ಕೆ ಹೆಂಗೆ ಪ್ರಯತ್ನ ಮಾಡಿದರು ಅನ್ನೋದು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ. ಇನ್ನು ಅದು ಸತ್ಯ ಸುಳ್ಳ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ಒಂದು SIT ಅದು ಮತ್ತೆ ಹೇಳಬೇಕಾಗಿದೆ. ಬೇರೆದವ್ರು ಯಾರಿಲ್ಲ. ಯಾವುದೇ ತನಿಖಾ ಸಂಸ್ಥೆ ತೆಗೆದುಕೊಂಡು ಅದರಲ್ಲಿ ಪ್ರಭಾವ ಬೀರುವಷ್ಟಿಗೆ ಮಟ್ಟಿಗೆ ಪ್ರಬಲರಾಗಿದ್ದಾರೆ ಈ ನಮ್ಮ ಈ ಎಲ್ಲ ಹತ್ಯೆಗಳು ಹೊಂದಿದ್ದಂಥ, ಈ ಎಲ್ಲ ಅವ್ಯವಹಾರಗಳು ಹೊಂದಿದ್ದಂಥ ಒಂದು ಶಕ್ತಿ, ಅದು ಮಹಾನ್ ಶಕ್ತಿ ಅಂತ ಹೇಳಬೇಕಾಗಿದೆ. ಯಾಕಂದರೆ ಇಷ್ಟು ಹೋರಾಟ ಮಾಡಿದರೆ, ಇಷ್ಟೆಲ್ಲ ಮಾಡಿ ಇಷ್ಟೊಳಗೆ ಅವ್ರು ಶಿಕ್ಷೆ ಆಗಬೇಕಾಗಿತ್ತು, ಅದು ತನಿಖೆನೇ ಆಗಬೇಕಾಗಿತ್ತು. ತನಿಖೆ ಸಹಿತ ಆಗ್ತಾಯಿಲ್ಲ. ತನಿಖೆ ಆಗಿದ್ರೆ ಸಹಿತ ಬರ್ತಿದ್ದು ಹೊರಗೆ ಬರ್ತಿದ್ದಿಲ್ಲ, ಅದು ಗೊತ್ತಿಲ್ಲ. ಯಾಕಂದ್ರೆ ತನಿಖೆ ಯಾವ ರೀತಿ ಆಗ್ಬೋದು ಇವ್ರದ್ದು ಅಂತೇಳಿ. ಯಾಕಂದ್ರೆ ಈಗ ಹ್ಯಾಂಗೆ ಇವರನ್ನು ಯಾವ ರೀತಿಯಾಗಿ ಜಯಂತ್ ಅವರನ್ನು ಚೆನ್ನೈನನ್ನು ಹೊಡೆದು ಬಡಿದು ಬಾಯಿ ಬಿಡಿಸೋ ಪ್ರಯತ್ನ ಮಾಡಿದ್ದಾರೆ, ಹಾಗಂತ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪವರ್ಫುಲ್ ಇದ್ದಾರೆ ವ್ಯಕ್ತಿಗಳು. ಹೀಗಾಗಿ ಸತ್ಯ ಹೊರಗೆ ಬರೋದು ಹೆಂಗೆ? ಇವತ್ತು ದೊಡ್ಡ ಮೂಲಭೂತ ಪ್ರಶ್ನೆ. ಜಯಂತ್ ಅವ್ರ ಪಾಪ